ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಇವತ್ತು ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ರೀಸೆಂಟಾಗಿ ನಡೆದಂಥ ಡೆಲ್ಲಿ ಬ್ಲಾಸ್ಟ್ ಬಗ್ಗೆ. ಹಾಗಿದ್ರೆ ಯಾಕೆ ಅಮೋನಿಯಂ ನೈಟ್ರೇಟ್ ಅಷ್ಟು ಎಕ್ಸ್ಪ್ಲೋಸಿವ್, ಏನೆಲ್ಲ ಅದರ ಒಂದು ಸೇಫ್ಟಿ ಮೆಷರ್ಸ್ನ ನಮ್ಮ ಭಾರತ ದೇಶ ಆಗಿರ್ಬೋದು ಅಥವಾ ಯೂಸ್ ಮಾಡೋರು ತಗೋಬೇಕು, ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಕಮಿಂಗ್ ಟು ದ ಲೇಟೆಸ್ಟ್ ನ್ಯೂಸ್, ಅಮೋನಿಯಂ ನೈಟ್ರೇಟ್ ವಾಸ್ ಒನ್ ಆಫ್ ದ ಸಬ್ಸ್ಟೆನ್ಸಸ್ ರೆಸ್ಪಾನ್ಸಿಬಲ್ ಫಾರ್ ರೀಸೆಂಟ್ ಡೆಲ್ಲಿ ಎಕ್ಸ್ಪ್ಲೋಷನ್. ಸೊ ಇದು ಹಿಸ್ಟಾರಿಕಲಿ ಅಂದರೆ ಪ್ರೀವಿಯಸ್ ಆಗಿ ಎಲ್ಲೆಲ್ಲ ಯೂಸ್ ಆಗಿದೆ ಅಂತ ನೋಡೋದಾದರೆ, ಇಟ್ ಹಸ್ ಬೀನ್ ಯೂಸ್ಡ್ 5 times ಫಾರ್ ದ ಡೆಡ್ಲಿ ಮುಂಬೈ ಬ್ಲಾಸ್ಟ್ ಆಫ್ಟರ್ ಬೀಯಿಂಗ್ ಮಿಕ್ಸ್ಡ್ ವಿತ್ ಅದರ್ ಸಬ್ಸ್ಟೆನ್ಸಸ್. ಯಾಕೆ ಅದರ್ ಸಬ್ಸ್ಟೆನ್ಸಸ್ ಜೊತೆ ಮಿಕ್ಸ್ ಮಾಡಬೇಕು? ಹಾಗಾದರೆ ಅಮೋನಿಯಂ ನೈಟ್ರೇಟ್ಗೆ ವಿತೌಟ್ ಮಿಕ್ಸ್ಚರ್ ಬ್ಲಾಸ್ಟ್ ಆಗುವಂಥ ಅಬಿಲಿಟಿ ಇಲ್ವಾ? ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇಟ್ ಆಲ್ವೇಸ್ ರಿಕ್ವೈರ್ಸ್ ಅ ಫ್ಯೂಯಲ್ ಟು ಬಿ ಮಿಕ್ಸ್ಡ್. ಓಕೆ, ಸೊ ದಿಸ್ ಹೈಲೈಟ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ಸ್ಟೋರೇಜ್ ಆಗಿರ್ಬೋದು, ರೆಗ್ಯುಲೇಷನ್ ಆ್ಯಂಡ್ ಮಿಸ್ಯೂಸ್. ಸೊ ಕಮಿಂಗ್ ಟು ಅಮೋನಿಯಂ ನೈಟ್ರೇಟ್, ಅದರ ಕೆಮಿಕಲ್ ಫಾರ್ಮುಲಾ ಇಟ್ ಇಸ್ NH4NO3, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ಆ್ಯಂಡ್ ಇದರ ನೇಚರ್ ಅಂತ ನಾವು ನೋಡಿದ್ರೆ, ಇಟ್ ಇಸ್ ಕ್ರಿಸ್ಟಲ್ ಲೈಕ್ ವೈಟ್ ಸಾಲಿಡ್ ಪ್ರೊಡ್ಯೂಸ್ಡ್ ಆನ್ ಅ ಲಾರ್ಜ್ ಇಂಡಸ್ಟ್ರಿಯಲ್ ಸ್ಕೇಲ್. ಸೊ ಇಟ್ ಇಸ್ ಬೇಸಿಕಲಿ ಅ ಕ್ರಿಸ್ಟಲ್ ಲೈಕ್ ವೈಟ್ ಸಾಲಿಡ್. ಇದರ ಕಾಂಪೋಸಿಷನ್ ಅಂದರೆ ಇಟ್ ಇಸ್ ಅ ಸಾಲ್ಟ್ ಆಫ್ ಅಮೋನಿಯಾ ಆ್ಯಂಡ್ ನೈಟ್ರಿಕ್ ಆಸಿಡ್. ಸೊ ಪ್ರೈಮರಿಯಾಗಿ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ, ಹೈ ನೈಟ್ರೋಜನ್ ಫರ್ಟಿಲೈಸರ್ ಇನ್ ಅಗ್ರಿಕಲ್ಚರ್ ಯೂಸೇಜ್ಗೆ ಅಮೋನಿಯಾನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕಮರ್ಷಿಯಲ್ ಎಕ್ಸ್ಪ್ಲೋಸಿವ್ಸ್. ಸೊ ಇದೆರಡು ಇದರ ಪ್ರೈಮರಿ ಯೂಸ್ ಆಗಿರುತ್ತೆ. ಇದರ ಮೆಲ್ಟಿಂಗ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ 170 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಸಾಲ್ಯುಬಿಲಿಟಿ ಅಂತ ಬಂದರೆ ಇಟ್ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್, ನೀರಲ್ಲಿ ತುಂಬಾ ಬೇಗ ಕರಗುತ್ತೆ. ಸೊ ಆ್ಯಂಡ್ ಇಂಡಸ್ಟ್ರಿಯಲ್ ಯೂಸ್ ಅಂತ ಬಂದರೆ ಇಟ್ ಇಸ್ ಅ ಬೇಸ್ ಇಂಗ್ರೀಡಿಯೆಂಟ್ ಇನ್ ಸ್ಲರಿ ಎಕ್ಸ್ಪ್ಲೋಸಿವ್ಸ್ ವೈಡ್ಲಿ ಯೂಸ್ಡ್ ಇನ್ ಮೈನಿಂಗ್ ಆಪರೇಷನ್ಸಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಬಿಕಾಸ್ ಮೈನಿಂಗ್ ಅಂತಂದರೆ ಸಣ್ಣ ಪುಟ್ಟ ಎಕ್ಸ್ಪ್ಲೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೈನಿಂಗಲ್ಲಿ ದಿಸ್ ಇಸ್ ಯೂಸ್ಡ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮೈನಿಂಗಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಮೇಕ್ಸ್ ಅಮೋನಿಯಂ ನೈಟ್ರೇಟ್ ಎಕ್ಸ್ಪ್ಲೋಸಿವ್? ಸೊ ಅಮೋನಿಯಂ ನೈಟ್ರೇಟ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಇಟ್ ಇಸ್ ನಾಟ್ ಎಕ್ಸ್ಪ್ಲೋಸಿವ್ ಬೈ ಇಟ್ ಸೆಲ್ಫ್. ಇಟ್ ಆಲ್ವೇಸ್ ರಿಯಾಕ್ಟ್ಸ್ ಓನ್ಲಿ ವೆನ್ ಇಟ್ ಇಸ್ ಮಿಕ್ಸ್ಡ್ ವಿತ್ ಫ್ಯೂಯಲ್. ಆ ಫ್ಯೂಯಲ್ ಏನು ಅಂತ ಅಂದರೆ ಇಟ್ ಇಸ್ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು. ಸೊ ಈ ಕೆಲವೊಂದು ಫ್ಯೂಯಲ್ಸ್ ಯಾವುದು ಅಮೋನಿಯಂ ನೈಟ್ರೇಟ್ನ ಟ್ರಿಗರ್ ಮಾಡುತ್ತೆ, ಇದನ್ನೆಲ್ಲ ಏನಂತ ಕರೀತಾರೆ? ದೇ ಆರ್ ಕಾಲ್ಡ್ ಇಸ್ ANFO, ದಟ್ ಇಸ್ ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಅಂತ ಕರೀತಾರೆ. ಸೊ ಡೆಟೋನೇಟರ್ಸ್ ಆಗಿರ್ಬೋದು, ಇನಿಷಿಯೇಟರ್ಸ್ ಆರ್ ರಿಕ್ವೈರ್ಡ್ ಟು ಟ್ರಿಗರ್ ದ ಎಕ್ಸ್ಪ್ಲೋಷನ್. ತಾನಾಗ್ತಾನೆ ಅದು ಟ್ರಿಗರ್ ಆಗೋದಕ್ಕೆ ಸಾಧ್ಯ ಇಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ಇನಿಷಿಯೇಟರ್ ಟು ಟ್ರಿಗರ್ ದ ಎಕ್ಸ್ಪ್ಲೋಸಿವ್ ಪ್ರೋಸೆಸ್. ಆ್ಯಂಡ್ ಇಟ್ ಇಸ್ ಹೈಲಿ ಸೆನ್ಸಿಟಿವ್ ಟು ಹೀಟ್, ಪ್ರೆಷರ್ ಆ್ಯಂಡ್ ಕಂಟಾಮಿನೇಷನ್, ಲೀಡಿಂಗ್ ಟು ಆಕ್ಸಿಡೆಂಟಲ್ ಬ್ಲಾಸ್ಟ್ ಇಫ್ ಮಿಸ್ಹ್ಯಾಂಡಲ್ಡ್. ಸೊ ರೀಸೆಂಟಾಗಿ ನಡೆದಂಥ ಘಟನೆನೂ ಅದೇ ಥರ ಹೇಳ್ತಾರೆ. ಇಟ್ ವಾಸ್ ನಾಟ್ ಬೈ ಪರ್ಪಸ್, ಬಟ್ ಏನೋ ಒಂದು ಹ್ಯಾಂಡ್ಲಿಂಗಲ್ಲಿ ಪ್ರಾಬ್ಲಮ್ ಆದಾಗ, ಇಫ್ ದರ್ ಇಸ್ ಹೈ ಪ್ರೆಷರ್, ಇಫ್ ದರ್ ಇಸ್ ಅ ಸ್ಮಾಲ್ ಹೀಟ್ that is created in the environment, ಅದು ಬೇಗ ಅದು ಎಕ್ಸ್ಪ್ಲೋಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಗೆಟಿಂಗ್ ಎಕ್ಸ್ಪ್ಲೋಡೆಡ್. ಕಮಿಂಗ್ ಟು ದ ಲೀಗಲ್ ಕಂಟ್ರೋಲ್ಸ್ ಆಫ್ ಅಮೋನಿಯಂ ನೈಟ್ರೇಟ್ ಇನ್ ಇಂಡಿಯಾ. ಸೊ ಮೊದಲನೇದಾಗಿ ಇಟ್ ಇಸ್ ಗವರ್ನ್ಡ್ ಬೈ ಅಮೋನಿಯಂ ನೈಟ್ರೇಟ್ ರೂಲ್ಸ್ 2012. ಇಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಅಮೆಂಡೆಡ್ ಇನ್ ದ ಇಯರ್ 2021. ಸೊ ಕೀ ಪ್ರಾವಿಷನ್ಸ್ ಅಂತ ನೋಡಿದ್ರೆ, ಮಿಕ್ಸ್ಚರ್ಸ್ ಕಂಟೈನಿಂಗ್ ಮೋರ್ ದೆನ್ 45% ಆಫ್ ಅಮೋನಿಯಂ ನೈಟ್ರೇಟ್ ಇಟ್ ಇಸ್ ಲೀಗಲಿ ಕ್ಲಾಸಿಫೈಡ್ ಆಸ್ ಎಕ್ಸ್ಪ್ಲೋಸಿವ್ಸ್. ಯಾವೊಂದು ಮಿಕ್ಸ್ಚರಲ್ಲಿ ಮೋರ್ ದೆನ್ 45% ಅಷ್ಟು ಅಮೋನಿಯಂ ನೈಟ್ರೇಟ್ ಇರುತ್ತೋ ಅದನ್ನು ಇಟ್ ಇಸ್ ಬಿನ್ ಲೀಗಲಿ ಕ್ಲಾಸಿಫೈಡ್ ಆಸ್ ಎಕ್ಸ್ಪ್ಲೋಸಿವ್. ಅದನ್ನು ಒಂದು ಎಕ್ಸ್ಪ್ಲೋಸಿವ್ ಅಂತ ಲೀಗಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸ್ಟೋರೇಜ್ ಪರ್ಮಿಷನ್ ಅಂತ ಬಂದರೆ, ಆ ಒಂದು ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಏನು ಕರಿತೀವಿ, ಸೊ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ he or she can permit up to 30 metric tons of storage. ಅಮೋನಿಯಂ ನೈಟ್ರೇಟ್ನ ಸ್ಟೋರೇಜ್ಗೆ ಇಷ್ಟು ಪರ್ಮಿಷನ್ ಇದೆ. ಈವನ್ ಇಫ್ ದೇ ಕ್ರಾಸ್ ಮೋರ್ ದೆನ್ 30 ಬೇಕು ಅಂತ ಇದ್ದರೆ, ಸೊ ಇಫ್ ಇಟ್ ಇಸ್ ಅ ಲಾರ್ಜರ್ ಕ್ವಾಂಟಿಟಿ, ದೆನ್ ದೇ ಹ್ಯಾವ್ ಟು ರಿಕ್ವೈರ್ ಪರ್ಮಿಷನ್ ಫ್ರಮ್ PESO, ದಟ್ ಇಸ್ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ಈ ಒಂದು ಆರ್ಗನೈಸೇಷನ್ದ ಪರ್ಮಿಷನ್ ಆಗೋ ಲೈಸೆನ್ಸ್ನ ಸಹ ಪಡ್ಕೋಬೇಕಾಗುತ್ತೆ. ಆ್ಯಂಡ್ ಇಟ್ ಇಸ್ ಅ ಲೈಸೆನ್ಸಿಂಗ್ ಅಥಾರಿಟಿ ಕೂಡ ಆಗಿದೆ PESO. ಏನಕ್ಕೆಲ್ಲ ಲೈಸೆನ್ಸ್ ಕೊಡುತ್ತೆ ಅಂತಂದರೆ, ದಟ್ ಇಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಸೇಲ್ ಆ್ಯಂಡ್ ಯೂಸ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೂ ಸೊ ದೇರ್ ಹ್ಯಾಸ್ ಟು ಬಿ ಮ್ಯಾಂಡೇಟರಿ ಟ್ರ್ಯಾಕಿಂಗ್ ಆ್ಯಂಡ್ ಸೆಕ್ಯೂರ್ ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ಸೇಫ್ ಗಾರ್ಡ್ಸ್ ಟು ಪ್ರಿವೆಂಟ್ ಇಲ್ಲೀಗಲ್ ಡೈವರ್ಷನ್. ಎಷ್ಟೊಂದು ಸಲ ಏನಾಗುತ್ತೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಪರ್ ಟ್ರ್ಯಾಕಿಂಗ್, ಸೊ ಎಷ್ಟೊಂದು ಕಡೆ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಬೇಕಾಗಿರುವಂಥ ಲೀಗಲ್ ಕಂಟ್ರೋಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟು ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಿಂದ ಅಮೋನಿಯಂ ನೈಟ್ರೇಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು.